ವೆಯ್ಟ್ ಕಮ್ಮಿ ಆಗೋದ್ರ ಅರ್ಥ ನಿಮ್ಮ ಆರೋಗ್ಯ ಕಮ್ಮಿ ಆಗಬಾರ್ದು. ವೆಯ್ಟ್ ಕಮ್ಮಿ ಆಗ್ಬೇಕಾದ್ರೆ ಕೊಬ್ಬಿನ ಅಂಶ ಮಾತ್ರ ಕಡಿಮೆ ಆಗಬೇಕು, ನಿಮ್ಮ ಮಸಲ್ ಮಾಂಸ ಬೆಳೀತಾ ಹೋಗಬೇಕು. ನನ್ನ ಏಜ್ ಮಿಷಿನ್ ಪ್ರಕಾರ 20 ಸರ್. 20 ಬಟ್ ಆಕ್ಚುಲಿ 30. ದೆನ್ ರಾತ್ರಿ ಹೊತ್ತು ಊಟ ಆದಷ್ಟು ಬೇಗ ಮಾಡಿ. ಓಕೆ, ಮಲಗಕ್ಕಿಂತ 2 ಗಂಟೆ ಮುಂಚೆ ಊಟ ಮುಗಿಬೇಕು. ಆ್ಯಂಡ್ ಇದೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಒಂದು ಟೈಲರ್ ಡಯಟ್ ಪ್ಲಾನ್ ಕೊಡ್ತೀವಿ. ನನ್ನ ಹೆಸರು ಪೂಜಾ ಶಂಕರ್, ನಾನು ಮೈಸೂರು ಹುಡುಗಿ. ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆಹಾರ ತಜ್ಞಳು. ಇನ್ನೇನು ಆಗ್ತಾ ಇದ್ದೀನಿ ಸರ್. ವಾಕ್ ಯೋರ್ ಟಾಕ್. ನೀವೇನು ಹೇಳ್ತೀರೋ ಅದು ನೀವು ನಡೆಸಬೇಕು. ನಾನು ಬೇರೆಯವ್ರಿಗೆ ಸರಿ ತಿನ್ನಕ್ಕೆ ಹೇಳಿ ನಾನು ತಪ್ಪು ತಿನ್ನೋಕ್ಕಾಗೋದಿಲ್ಲ. ಸೊ ನಾನು ಹೆಲ್ದಿಯಾಗಿದ್ದಷ್ಟು, ನಾನು ಕರೆಕ್ಟಾಗಿ ತಿನ್ನುವಷ್ಟು, ನಾನು ನನ್ನ ಲೈಫ್ ಸ್ಟೈಲ್ ನೋಡೋ ಹಾಗೆ ನನ್ನ ಪೇಷಂಟಿಗೆ ನಾನು ಹೇಳ್ಕೊಡ್ಬೋದು. ಬಟ್ ಕರೆಕ್ಟಾಗಿ ತಿನ್ನೋದು ಅಂದ್ರೆ ಏನರ್ಥ? ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಕರೆಕ್ಟಾಗಿ ತಿನ್ನೋದು ಅಂದರೆ ನಿಮ್ಮ ಅಜ್ಜಿ ತಾತ ಏನು ತಿಂತಿದ್ರು ಅದು. ಓಕೆ, ಬಾಳೆ ಎಲೆ ಊಟ ಆದರೂ ಮಾಡಿ ಪರವಾಗಿಲ್ಲ, ಚೆನ್ನಾಗಿ ತುಪ್ಪ ಹಾಕೊಂಡಾದ್ರೂ ತಿನ್ನಿ ಪರವಾಗಿಲ್ಲ. ಬಟ್ ತುಪ್ಪನೂ ತಿಂತೀನಿ, ಚೀಸು ತಿಂತೀನಿ, ಬಟರು ತಿಂತೀನಿ, ಸ್ಯಾಂಡ್ವಿಚ್ಚು ತಿಂತೀನಿ, ಅನ್ನನೂ ಮಾಡ್ತೀನಿ, ಏನೋ. ಸೊ ನಮಗೆ ಅರ್ಥ ಆಗೋದಿಲ್ಲ, ನಾವು ಕಿಚಡಿ ಮಾಡ್ಕೊಬಿಡ್ತೀವಿ, ಅದನ್ನು ತಿಂತೀನಿ ಇದನ್ನು ತಿಂತೀನಿ ಮಾಡಿಕೊಂಡು. ನಿಮ್ಮ ಬಾಡಿಯಲ್ಲಿ ತುಂಬ ಅಂಶಗಳಿರುತ್ತೆ: ಮಾಂಸ, ಕೊಬ್ಬು, ಕೊಲೆಸ್ಟ್ರಾಲ್, ನೀರು, ರಕ್ತ, ಡಾಕ್ಟರ್ಗಳು ಹೇಳ್ದಂಗೆ ಬೋನ್ಸ್, ಲಿಗಮೆಂಟ್ಸು, ಇದೆಲ್ಲನೂ. ಸೊ ಎಲ್ಲದಕ್ಕೂ ಬೇರೆ ಬೇರೆ ಪ್ರೋಟೀನ್ಗಳು, ಬೇರೆ ನ್ಯೂಟ್ರಿಯೆಂಟ್ಸು, ಬೇರೆ ವೈಟಮಿನ್ಸ್ ಬೇಕು ಅದನ್ನು ಬೆಳೆಸೋಕ್ಕೆ, ಅದನ್ನು ನಡೆಸ್ಕೊಂಡು ಹೋಗೋಕ್ಕೆ. ಸೊ ಈ ಥರದ್ದು ಆಹಾರದಲ್ಲಿ ಬರುತ್ತೆ. ಅರಿಸ್ಟಾಟಲ್ ಅಂತ ತುಂಬ ಫೇಮಸ್ ತತ್ವಜ್ಞಾನಿ ಇದ್ದಾರೆ. ಕರೆಕ್ಟ್. ಅವರು ಹೇಳ್ದಂಗೆ ಯು ಆರ್ ವಾಟ್ ಯು ಈಟ್. ನೀವು ಏನು ತಿಂತಿರೋ ಅದೇ ನಿಮ್ಮ ಅಸ್ತಿತ್ವ. ಯು ಆರ್ ವಾಟ್ ಯು ಈಟ್ ಅನ್ನೋ ಒಂದು ಸಜೆಷನ್ ನಾನು ಎಲ್ಲರಿಗೂ ಹೇಳ್ತೀನಿ. ನೀವು ಒಳಗಡೆ ಏನು ತಗೊಳ್ತಿರೋ ಅದನ್ನೇ ಇಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ಸಜೆಷನ್ ನಾನು ನನ್ನ ಪೇಷಂಟ್ಸ್ ಕೊಡೋದು: ತಟ್ಟೆಯಲ್ಲಿ ಒಬ್ಬೊಬ್ರು ಜಾಸ್ತಿ ಹಾಕೊಂಡು ಬಿಡ್ತಾರೆ, ಏನೋ ಬಫೆಗೆ ಹೋಗಿರ್ತಾರೆ, ಮದುವೆ ಮನೆಗೆ ಹೋಗಿರ್ತಾರೆ, ಕರೆಕ್ಟ್ 20-25 ಐಟಮ್ ಇರುತ್ತೆ, ಸೊ ಚೆನ್ನಾಗಿ ತುಂಬ್ಕೊಂಡ್ಬಿಡ್ತಾರೆ. ಅಲ್ಲಿ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿ ವೇಸ್ಟ್ ಮಾಡ್ಕೋತಾರೆ. ಕರೆಕ್ಟ್. ಸೊ ಇಫ್ ಯು ಡೋಂಟ್ ವೇಸ್ಟ್ ಇಟ್ ದೇರ್, ಯು ವೇಸ್ಟಿಂಗ್ ಇಟ್ ಹಿಯರ್. ಫಸ್ಟ್ ಆಫ್ ಆಲ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ದೇರ್ ಇಸ್ ಅ ಮೆಥಡ್ ಕಾಲ್ಡ್ ರೈಟ್ ಪ್ಲೇಟಿಂಗ್. ಸೊ ಒಂದು ಪ್ಲೇಟನ್ನು 3 ಭಾಗ ಡಿವೈಡ್ ಮಾಡಿದ್ರೆ, ಫಸ್ಟ್ ಭಾಗದಲ್ಲಿ ತರಕಾರಿಗಳು, ಕೋಸಂಬರಿ ಆಗಲಿ, ಪಲ್ಯ ಆಗಲಿ, ಯಾವ ತರಕಾರಿಗಳಾಗಲಿ, ಬೇಯಿಸಿರೋದಾಗಲಿ, ಹಸಿದಾಗಲಿ, ಒಂದು ಭಾಗದಲ್ಲಿ ತರಕಾರಿ, ಇನ್ನೊಂದು ಭಾಗದಲ್ಲಿ ಅನ್ನ, ಚಪಾತಿ, ಮುದ್ದೆ, ಕಾರ್ಬೋಹೈಡ್ರೇಟ್ಸ್, ಇನ್ನೊಂದು ಭಾಗದಲ್ಲಿ ವೆಜಿಟೇರಿಯನ್ಸ್ ಆಗಿದ್ರೆ ತೊವ್ವೆ, ಸಾಂಬಾರು, ಸಾರು, ಈ ಥರದ್ದು. ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್, ಫಿಶ್, ಮಟನ್, ಈ ಥರದ್ದು. ಸೊ ನಿಮಗೆ ಫೈಬರ್ಸ್, ವೈಟಮಿನ್ಸ್, ಮಿನರಲ್ಸ್ ಸಿಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಅನ್ನ ಅಂಶದಲ್ಲಿ ಸಿಗುತ್ತೆ. ಪ್ರೋಟೀನ್ಸ್ ಬೇಳೆ ಮತ್ತು ಮಾಂಸ ಅದರಿಂದ ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ರೈಟ್ ಪ್ಲೇಟಿಂಗ್ ಮೆಥಡ್. ಇದು ನಮ್ಮ ಹಿರಿಯರು ಮಾಡ್ತಿದ್ರು, ನಮ್ಮ ಪೂರ್ವಜರು ಮಾಡ್ತಿದ್ರು. ಎಲೆ ಏನು ಹಾಕ್ತಿದ್ರು ಅದ್ರ ಮೇಲ್ಗಡೆ ಹಾಕ್ತಿದ್ದೆಲ್ಲನೂ ಅವರು ಕೋಸಂಬರಿಗಳು, ಪಲ್ಯಗಳು. ಕರೆಕ್ಟ್. ಫಸ್ಟ್ ಟಾಪ್ ಅಲ್ಲಿ ಎಲ್ಲ ಪಲ್ಯಗಳು ಇರ್ತಿತ್ತು, ಕೆಳಗಡೆ ಏನಿರುತ್ತೆ? ಅನ್ನ ಮೇಲೆ ಸಾಂಬಾರು. ಇಷ್ಟು ಇದ್ದಿದ್ದು ಕರೆಕ್ಟಾಗಿ. ಈಗ ನಾವೇನು ಮಾಡ್ತೀವಿ, ಸೈಡಲ್ಲಿ ಒಂದು ಬಟರ್ ನಾನ್, ಈ ಕಡೆ ಒಂಚೂರು ಪನ್ನೀರ್ ಬಟರ್ ಮಸಾಲ, ಮೇಲ್ಗಡೆ ಒಂಚೂರು ಫ್ರೈಮ್ಸು, ಈ ಕಡೆ ಒಂದು 4-5 ಹಪ್ಪಳ, ಒಂದು ಗೋಬಿ ಮಂಚೂರಿ. ಓಕೆ, ನಮ್ಮ ಮದುವೆ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಕಡೆಯವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಇಟ್ಸ್ ಜಸ್ಟ್ ಆ್ಯಡಿಂಗ್ ಅನ್ವಾಂಟೆಡ್ ಕ್ಯಾಲರೀಸ್. ಬೇಡದೇ ಇರೋವಂಥ ಕ್ಯಾಲರೀಸ್ ಆ್ಯಡ್ ಮಾಡ್ತಾ ಹೋಗ್ತಿದೆ. ನಿಮ್ಮ ಬಾಡಿಗೆ ಇರೋ ಅಂಥ ಶಕ್ತಿ ಒಂದಷ್ಟು ಹಿಡಿದಿಟ್ಕೊಳ್ಳೋಕ್ಕೆ. ಇನ್ನು ಮಿಕ್ಕ ಜಾಸ್ತಿ ಆದರೆ ಇಟ್ಸ್ ಎಕ್ಸಸ್, ಬೇಡ ನಿಮ್ಮ ಬಾಡಿಗೆ. ಸೊ ಅದು ಬಾಡಿಯಲ್ಲಿ ನಿಲ್ತಾ ಹೋಗುತ್ತೆ, ಸ್ಟೋರ್ ಆಗ್ತಾ ಹೋಗುತ್ತೆ. ಒಬೆಸಿಟಿ, ಫ್ಯಾಟ್ ಬರುತ್ತೆ, ಕ್ರಾನಿಕ್ ಪೇಯ್ನ್ ಬರುತ್ತೆ. ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ ಮಾಡಬೇಕಾದ್ರೂ ಈಗ ಅಲಿವಿಯೇಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕ್ರಾನಿಕ್ ಪೇಯ್ನ್ ಯಾರಿಗೆ ಟ್ರೀಟ್ಮೆಂಟ್ ತೊಗೋತಾರೆ ಅವರಿಗೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದರೆ ಸೈಕಾಲಜಿ, ನ್ಯೂಟ್ರಿಷನ್, ಪೇಯ್ನ್, ಫಿಸಿಯೋಥೆರಪಿ, ಈ 4 ಒಟ್ಟಿಗೆ ಮಾಡಿಕೊಡ್ತೀವಿ. ಅದರಲ್ಲಿ ನ್ಯೂಟ್ರಿಷನ್ ಭಾಗದಲ್ಲಿ ನಾನು ಗಮನ ತೋರಿಸ್ತೀನಿ. ಸೊ ನ್ಯೂಟ್ರಿಷನಲ್ಲಿ ಏನು ತಿನ್ನಬೇಕು, ಯಾವ್ದು ಕರೆಕ್ಟಾಗಿ ತಿನ್ನಬೇಕು, ನಿಮ್ಮ ಬಾಡಿಗೆ ಎಷ್ಟು ಕರೆಕ್ಟಾಗಿರುತ್ತೆ ಅನ್ನೋದು ಕೆಲವು ಮಿಷಿನ್ಗಳಿಂದ ನೋಡಿ ಕಂಡುಹಿಡಿತೀವಿ ನಾವು. Can you show me a demo? ನನ್ನ ಮೇಲೆ ತೋರಿಸ್ತೀರಾ? ನಿಮ್ಮ ಮೇಲೆ ತೋರಿಸೋಣ. ಈಗ ಮಷಿನ್ ಬ್ಲಾಕ್ ಆಗುತ್ತೆ ಇವತ್ತು. ಯಾಕೆ ಗೊತ್ತಾ? ತಿನ್ನಬಾರ್ದೆಲ್ಲ ತಿಂದುಬಿಡ್ತೀನಿ ನನ್ನ ಲೈಫಲ್ಲಿ ನಾನು. ಓಕೆ, ಬನ್ನಿ ಸರ್. ಸೊ ಇದನ್ನು ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ ಕರಿತೀವಿ. ನಿಮ್ಮ ತೂಕ ಕಡಿಮೆ ಆಗಬೇಕು ಅಂದರೆ ಬರೀ ತೂಕದ ಸ್ಕೇಲ್, ವೇಯಿಂಗ್ ಸ್ಕೇಲಲ್ಲಿ ಇರೋ ನಂಬರ್ಸ್ ಮಾತ್ರ ಕಮ್ಮಿ ಆಗಬೇಕು ಅಂತಲ್ಲ. ಸೊ ನೀವು 60 kg ಇದ್ದೀರಾ, 60 ಬೇಡ, 70 kg ಇದ್ದೀರಾ, 70ರಿಂದ 80 ಇದ್ದೀರಾ. ಸೊ 80ರಿಂದ 1 kg ಕಮ್ಮಿ ಆಗಬೇಕು, 2 kg ಕಮ್ಮಿ ಆಗಬೇಕು, 10 kg ಕಮ್ಮಿ ಆಗಬೇಕು ಅಂದರೆ ಬರೀ 70 kg ಆಗಬೇಕು ಅನ್ನೋದಲ್ಲ ಅರ್ಥ. ಅಲ್ಲ, 80ರಿಂದ ಕಮ್ಮಿ ಆಗಬೇಕು ಅಂದರೆ 80 kg ಅಲ್ಲಿ 10 kg ನಿಮ್ಮದು ಕೊಬ್ಬಿನ ಅಂಶನೇ ಕಮ್ಮಿ ಆಗಬೇಕು.
ಕೆಲವು ಡಯಟ್ ಮಾಡ್ತಾರೆ, ಇಲ್ಲ ಗೂಗಲ್ ಮಾಡಿ, ಇಲ್ಲ ಯಾರೋ ಪಕ್ಕದ ಮನೆಯವ್ರು ಮಾಡ್ತಿದ್ದಾರೆ, ಇಲ್ಲ ಇನ್ಯಾರೋ ಹೇಳಿದ್ರು ಅಂತ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು. ಸೊ ಡಯಟ್ ಮಾಡ್ಬೇಕಾದ್ರೆ ಅವಾಗ ಏನು ಮಾಡ್ತಾರೆ, ಅವರು ಊಟ ತಿಂಡಿನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಓಕೆ, ಇಲ್ಲ ಜ್ಯೂಸ್ ಗೀಸ್ಗಳು ಕುಡ್ಕೊಂಡಿರ್ತಾರೆ, ಇಲ್ಲ ಊಟ ಬಿಟ್ಬಿಡ್ತೀನಿ ರಾತ್ರಿ ಊಟ ಅಂತಾರೆ, ಇಲ್ಲ ಅಂತಾರೆ ಚೆನ್ನಾಗಿ ಬೆಳಗ್ಗೆ ಎಲ್ಲ ತಿಂತಾರೆ. ನಮ್ಮ ಕಡೆ ಒಂದು ಗಾದೆನೂ ಇದೆಲ್ಲ, ಉಪವಾಸ ಮಾಡಕ್ ಹೋಗಿ ಇರೋ ಬರೋದೆಲ್ಲ ತಿಂದ್ರು ಅಂತ. ಎಕ್ಸಾಕ್ಟ್ಲಿ, ಏಕಾದಶಿ ಉಪವಾಸ. ಸೊ ಪ್ರಾಬ್ಲಮ್ ಅದೇ ಆಗತ್ತೆ. ನನಗೆ ಬರೋ ಪೇಷಂಟ್ಸ್ ಅಷ್ಟೇ, ಮ್ಯಾಮ್ ನಾನೇನು ತಿನ್ನಲ್ಲ ಅಂತಾರೆ. ಬಟ್ ಕೇಳಕ್ ಹೋದ್ರೆ, ಹಿಸ್ಟ್ರಿ ಕೇಳಕ್ ಹೋದ್ರೆ, ಸರಿ ನಿನ್ನೆ ಏನೇನು ಮಾಡಿದ್ರಿ ಹೇಳಿ ಅಂದರೆ, ಏನಿಲ್ಲ ಮೇಡಮ್, ಬೆಳಗ್ಗೆ ಎದ್ದೆ ಒಂದು 3 ದೋಸೆ ತಿಂದೆ, ಮಧ್ಯಾಹ್ನ ಒಂದು ಅವಲಕ್ಕಿ ತಿಂದೆ, ಆಮೇಲೆ ಅನ್ನ ತಿಂದೆ, ಆಮೇಲೆ ಮುದ್ದೆ ತಿಂದೆ, ಆಮೇಲೆ ಅದು ತಿಂದೆ ಇತ್ತು. ದ ಪ್ರಾಬ್ಲಮ್ ಇಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರು ಕರೆಕ್ಟ್ ಮಾಡ್ತಿಲ್ಲ ಅನ್ನೋದು. ಅವ್ರು ಏನು ಮಾಡ್ತಿದ್ರೆ ಅವ್ರ ಪ್ರಕಾರ ಸರಿ ಇರುತ್ತೆ, ಮೇ ಬಿ ಸರಿ ಇರ್ಬೋದು, ಬಟ್ ಫಾರ್ ಇಂಡಿವಿಜುವಲ್ ಅವ್ರಿಗೋಸ್ಕರ ಅದಕ್ಕೆ ಟೈಲರ್ಡ್ ಅಲ್ಲ. ಸೊ ನಾನು ಸಜೆಸ್ಟ್ ಮಾಡ್ತೀನಿ, ಆನ್ಲೈನಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ, ಗೂಗಲಲ್ಲಿ ನೋಡಿ, ನಿಮಗೋಸ್ಕರ ಡಯಟ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಯೂಸ್ ಆಗೋದ್ರಿಂದ ಜಾಸ್ತಿ ಹಾರ್ಮ್ಫುಲ್ ಆಗ್ಬೋದು. ವೆಯ್ಟ್ ಕಮ್ಮಿ ಆದರೆ ವಾಪಸ್ ಬರ್ಬೋದು, ವೆಯ್ಟ್ ಕಮ್ಮಿ ಆಗೋದ್ರ ಜೊತೆ ನಿಮ್ಮ ಆರೋಗ್ಯ ಕೂಡ ಕಮ್ಮಿ ಆಗ್ಬೋದು. ಓಕೆ, ಸೊ ಮೇಡಮ್ ಹಂಗಾರೆ ಈಗ ವೆಯ್ಟ್ ಕಡಿಮೆ ಆಗ್ತಿದೆ ಅಂತಂದ್ರೆ ಇಟ್ ಡಸಂಟ್ ಮೀನ್ ದಟ್ ನಮ್ಮ ಆರೋಗ್ಯನ ಸುಧಾರಿಸಿದೆ ಇಲ್ದಿರ್ಬೋದು. ಡಸಂಟ್ ಮೀನ್ ಆರೋಗ್ಯನೂ ಹಾಗೆ, ಆರೋಗ್ಯ ಇನ್ನೂ ಕಮ್ಮಿ ಆಗ್ತಿರ್ಬೋದು. ಓಕೆ, ಈಗ ನೀವು ನೋಡಿರ್ಬೋದು, ಡಯಾಬಿಟೀಸ್ ಪೇಷಂಟ್ಸ್ ವೆಯ್ಟ್ ಕಮ್ಮಿ ಆಗುತ್ತೆ, ದಟ್ ಇಸ್ ದರ್ ಫಸ್ಟ್ ಸಿಂಪ್ಟಮ್. ಅದರ ಅರ್ಥ ಅವ್ರು ಹೆಲ್ದಿ ಆಗ್ತಿದ್ದಾರೆ ಅಲ್ಲ ಅಲ್ವಾ? ಡಯಾಬಿಟೀಸ್ ಪೇಷಂಟ್ಸ್ ನಿಮ್ಗೆ ಏನಪ್ಪ ತುಂಬ ಸಣ್ಣ ಆಗ್ತಾ ಇದೆಯಾ, ಹೋಗಿ ಶುಗರ್ ಚೆಕ್ ಮಾಡಿಸ್ಕೊ ಅಂತಾರೆ. ಸೊ ದಟ್ ಮೀನ್ಸ್ ಡಯಾಬಿಟೀಸ್ ಬರ್ತಾ ಇರ್ಬೇಕಾದ್ರೆ ಅವ್ರ ವೆಯ್ಟ್ ಕಮ್ಮಿ ಆಗ್ತಾ ಇದೆ, ಬಿಕಾಸ್ ಅವರ ಗ್ಲೈಸಿಮಿಯಾ ಡಿಫ್ರೆಂಟ್ ಇದೆ, ಅವ್ರ ಬಾಡಿಯ ಇನ್ಸುಲಿನ್ ಲೆವೆಲ್ಸ್ ಡಿಫ್ರೆಂಟ್ ಇದೆ. ದ ಸೇಮ್ ವೇ ವೆಯ್ಟ್ ಕಮ್ಮಿ ಆಗೋದ್ರ ಅರ್ಥ ನಿಮ್ಮ ಆರೋಗ್ಯ ಕಮ್ಮಿ ಆಗಬಾರ್ದು. ವೆಯ್ಟ್ ಕಮ್ಮಿ ಆಗಬೇಕಾದ್ರೆ ಕೊಬ್ಬಿನಾಂಶ ಮಾತ್ರ ಕಡಿಮೆ ಆಗಬೇಕು, ನಿಮ್ಮ ಮಸಲ್ ಮಾಂಸ ಬೆಳೀತಾ ಹೋಗಬೇಕು. ಓಕೆ, ಸೊ ಅದನ್ನೇ ಈ ಮಿಷನಲ್ಲಿ ಅರ್ಥ ಮಾಡ್ಕೊಳ್ಳೋದು. ಸೊ ಇದನ್ನ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಬಾಡಿಯಲ್ಲಿ ಏನೇನು ಕಾಂಪೋಸಿಷನ್ ಇದೆ, ಏನೇನು ತುಂಬಿದೆ ನಿಮ್ಮ ಬಾಡಿಯಲ್ಲಿ, ಮಾಂಸ, ನಿಮ್ಮ ಕೊಬ್ಬಿನಾಂಶ, ನೀರಿನಾಂಶ, ಎಷ್ಟು ಮಾಂಸ ಯಾವ ಭಾಗದಲ್ಲಿ ಇದೆ, ವಿಸರಲ್ ಫ್ಯಾಟ್ ಅಂದ್ರೆ ಹೊಟ್ಟೆ ಸುತ್ತ ಇರೋ ಕೊಬ್ಬಿನಾಂಶ. ಮೋಸ್ಟ್ ಆಫ್ ದ ಇಂಡಿಯನ್ಸ್ಗೆ ಇದೇ ಜಾಸ್ತಿ ಇರೋದು, ಏನೋ. ಸೊ ಇದನ್ನ ಚೆಕ್ ಮಾಡ್ತೀವಿ. ಇದಕ್ಕೆ ನಿಮ್ಮ ಹುಟ್ಟಿದ ದಿನಾಂಕ ಇದೆ ಹಾಕ್ಬಿಡಿ, ಸೀಕ್ರೆಟ್. ಡಾಕ್ಟರ್ ಹತ್ರ ಲಾಯರ್ ಹತ್ರ ಏನು ಮುಚ್ಚಿಡಕ್ಕಾಗಲ್ಲ. ಬ್ಲಾಕ್ ಆಗೋಯ್ತು, ಉಲ್ಟಾ ಹೀಗೆ, ಹಾ, ಸ್ಟ್ರೈಟ್ ಹಿಡೀರಿ, ಟ್ರೈಟ್ ಮಾಡ್ಬೇಕಲ್ವ ಇದು. ಸೊ ಇಲ್ಲಿ ಏನು ರೀಡಿಂಗ್ಸ್ ಇದೆ ಅದು ನನಗೆ ಮೊಬೈಲಲ್ಲಿ ಆಗಲಿ, ಇಲ್ಲ ಯಾವ್ದಾದ್ರು ಒಂದು ಸ್ಮಾರ್ಟ್ ಡಿವೈಸಲ್ಲಿ ಬರುತ್ತೆ. 1 ನಿಮಿಷ ಹಾಗೆ ನಿಂತಿರಿ. ಇದು ಹೇಗೆ ವರ್ಕ್ ಆಗತ್ತೆ ಅಂದರೆ, ಇದನ್ನ ಎಲೆಕ್ಟ್ರಿಕ್ ಇಂಪಿಡೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿಂದ ಎಲೆಕ್ಟ್ರಾನ್ಸ್, ಚಿಕ್ಕ ಚಿಕ್ಕ ಎಲೆಕ್ಟ್ರಾನ್ ಬಾಡಿಯ ಮುಖಾಂತರ ಮೂವ್ ಆಗುತ್ತೆ. ಸೊ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಇರುತ್ತೆ ಅಲ್ಲ, ಡನ್, ಮುಗೀತು. ಹಾಂ, ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಈ ನೀರಿನ ಅಂಶ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಓಕೆ, ವಾಟರ್ ಇಸ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದ್ರೆ ಅದು ವಾಹಕ, ವಿದ್ಯುತ್ತನ್ನು ಹರಿಸುತ್ತದೆ. ಕರೆಕ್ಟ್. ಓಕೆ, ಸೊ ಇಲ್ಲಿ ಹೋಗೋ ಎಲೆಕ್ಟ್ರಾನ್ಸ್ ನಿಮ್ಮ ಬಾಡಿಯ ನೀರಿನ ಮುಖಾಂತರ ಮೂವ್ ಆಗುತ್ತೆ ಅಂಡ್ ನಮಗೆ ರೀಡಿಂಗ್ ಸಿಗುತ್ತೆ. ಸೊ ಪ್ರತಿ ಒಂದೊಂದು ಆರ್ಗನ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ವಾಟರ್ ಇರುತ್ತೆ. ಮಾಂಸದಲ್ಲಿ ಒಂದಷ್ಟು ನೀರಿರುತ್ತೆ, ಫ್ಯಾಟ್ ಅಲ್ಲಿ ಒಂದಷ್ಟು ನೀರಿರುತ್ತೆ. ಸೊ ವಿ ಗೆಟ್ ಅನ್ ಐಡಿಯಾ ಎಷ್ಟು ನಿಮ್ಮ ಬಾಡಿಯ ಮಾಂಸ, ಕೊಬ್ಬು ಎಲ್ಲ ಇದೆ ಅನ್ನೋದು. ಓಕೆ, ಆ ಥರ ರೀಡಿಂಗ್ ನಮಗೆ ಇಲ್ಲಿ ಫುಲ್ ಟೆನ್ಷನ್ ಆಗುವಂಥ ಡೇಟ್ ಹೇಳ್ತಾರೆ ಈಗ ಮೇಡಮ್. ಎಲ್ಲಿ ಎಷ್ಟು ಕೊಬ್ಬಿದೆ ನಿಮ್ಮ ಬಾಡಿಯಲ್ಲಿ, ಎಲ್ಲಿ ಎಷ್ಟು ಮಾಂಸ ಖಂಡ ಇದೆ, ಓಕೆ, ಆ್ಯಂಡ್ ನಿಮ್ಮ ಬಾಡಿಯ ವೆಯ್ಟ್ ಎಷ್ಟಿದೆ, ಅದರಲ್ಲಿ ಕೊಬ್ಬಿನಾಂಶ ಎಷ್ಟಿದೆ, ಬೋನ್ಸ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ವಾಟರ್, ಮಸಲ್, ಸ್ಕೆಲಿಟನ್ ಎಷ್ಟಿದೆ, ಎಲ್ಲ ಗೊತ್ತಾಗುತ್ತೆ, ಫುಲ್ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಿಮಗೆ ಏನಾಗಿದೆ, ಕೊಬ್ಬಿನಾಂಶ ಸ್ಲೈಟ್ ಆಗಿ ಜಾಸ್ತಿ ಇದೆ. ಬಟ್ ಗುಡ್ ನ್ಯೂಸ್ ಇಸ್ ಮಾಂಸ ತುಂಬ ಚೆನ್ನಾಗಿದೆ. ಓಕೆ, ಸೊ ನೀವು ಅಕಸ್ಮಾತ್ ವೆಯ್ಟ್ ಲಾಸ್ ಮಾಡ್ತೀರಾ ಅಂತ ನೋಡಿದಾಗ ನಮ್ಮ ಐಡಿಯಾ ಏನಿರುತ್ತೆ, ಈಗೇನಿದೆ ಮಾಂಸ ಅದನ್ನು ಮೇಂಟೈನ್ ಮಾಡ್ತೀವಿ ಆ್ಯಂಡ್ ಕೊಬ್ಬಿನಾಂಶ ಕಮ್ಮಿ ಮಾಡಿಸ್ತೀವಿ. ಹೇಗೆ? ಅದೇ ಡಯಟ್ ಪ್ರಕಾರ ಸರ್. ಸೊ ಡಯಟ್ ಇಸ್ ನಾಟ್ ಸೇಮ್ ಫಾರ್ ಆಲ್. ಒನ್ ಸೈಜ್ ಡಸಂಟ್ ಫಿಟ್ ಆಲ್. ಒಂದೇ ಡಯಟ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ವಾಟ್ ವಿ ಡೂ ಇಸ್ ದೇರ್ ಇಸ್ ಒನ್ ಥಿಂಗ್ ಕಾಲ್ಡ್ 24 hour ರೀಕಾಲ್. ನೀವೇನೇನು ತಿಂತೀರಾ ಫಸ್ಟ್ ಆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ. ಓಕೆ, ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ, ಏನು ತಿಂತೀರಾ, ಯಾವ ಟೈಮಲ್ಲಿ ತಿಂತೀರಾ, ನಿಮ್ಗೆ ಯಾವ ಆರೋಗ್ಯ ಯಾವ ಊಟ ತಿಂಡಿ ನಿಮ್ಮ ಬಾಡಿಗೆ ಹಿಡಿಸುತ್ತೆ, ಯಾವ್ದು ಹಿಡಿಸಲ್ಲ, ಯಾವ್ದಾರು ಅಲರ್ಜಿ ಇದೆಯಾ,
ವೆಜಿಟೇರಿಯನ್ನ, ನಾನ್ ವೆಜಿಟೇರಿಯನ್ನ, ಉಪವಾಸ ಮಾಡ್ತೀರಾ, ಏಕಾದಶಿ ಮಾಡ್ತೀರಾ, ಆಲ್ ದೀಸ್ ಕಲ್ಚರಲ್ ಥಿಂಗ್ಸ್ ಆಲ್ಸೋ ವಿಲ್ ಹ್ಯಾವ್ ಟು ಕನ್ಸಿಡರ್. ಆ್ಯಂಡ್ ಇದೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಒಂದು ಟೈಲರ್ ಡಯಟ್ ಪ್ಲ್ಯಾನ್ ಕೊಡ್ತೀವಿ. ಇದಕ್ಕೆ ನಮ್ಮ ಹತ್ರ ಫಾರ್ಮುಲಾಸ್ ಇರುತ್ತೆ, ಅದನ್ನೇ ನಾವೆಲ್ಲ ಓದಿರೋದು. ಇದನ್ನು ಹಾಕಿ ನಿಮಗೆ ಒಂದು ಡಯಟ್ ಪ್ಲ್ಯಾನ್ ಕೊಡ್ತೀವಿ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಎಷ್ಟು ವೆಯ್ಟ್ ಲಾಸ್ ಆಗಬೇಕು, ಯಾವ ಟೈಮಲ್ಲಿ ಆಗಬೇಕು. ಸೊ ಡ್ರಾಸ್ಟಿಕ್ ವೆಯ್ಟ್ ಲಾಸ್ ಮಾಡೋದಿಲ್ಲ, ಅದರ ಅರ್ಥ ಒಂದು ತಿಂಗಳಲ್ಲಿ 10 kg ಕಮ್ಮಿ ಮಾಡ್ಕೊಂಬಿಟ್ಟೆ, ಕರೆಕ್ಟ್, ಅದನ್ನ ಮಾಡೋದಿಲ್ಲ. ಅದನ್ನ ನಾವು ಸಜೆಸ್ಟ್ ಕೂಡ ಮಾಡೋದಿಲ್ಲ, ಬಿಕಾಸ್ ಅದು ನೇಚರ್ಗೆ ವಿರುದ್ಧ. ಓಕೆ, ನೀವು 1 ತಿಂಗಳಲ್ಲಿ 10 kg ಗೈನ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಈ ಸಿನಿಮಾದವರು ಅಮೆರಿಕಾನೆಲ್ಲ ಮಾಡ್ತಿರ್ತಾರೆ ಹಿಡ್ದಪ್ಪ ದಂಗಲ್ ಸಿನಿಮಾ ಮಾಡೋಕ್ಕೆ. ದಟ್ ಈಸ್ ದೇರ್ ನೆಸೆಸಿಟಿ. ಅದು ಅವರ ಅಗತ್ಯಕತೆ. ಅವ್ರು ಅದನ್ನ ಮಾಡಿಲ್ಲ ಅಂದ್ರೆ ಅವ್ರು ಇಟ್ಸ್ ದೇರ್ ಬ್ರೆಡ್ ಅಂಡ್ ಬಟರ್. ಅವ್ರ ಊಟ ಅಲ್ಲಿಂದನೇ ಬರೋದು. ಓಕೆ, ಬಟ್ ಒಂದು ಹೆಲ್ದಿ ಪರ್ಸನ್ಗೆ ಅದು ಅಗತ್ಯಕತೆ ಅಲ್ಲ. ಮೇಯ್ನಾಗೆ ನಮ್ಮ ಅಲಿವಿಯೇಟಲ್ಲಿ ಬರೋ ಪೇಷಂಟ್ಸ್ ಎಕ್ಸಸೈಸ್ ಮಾಡೋ ಥರದವರಲ್ಲ, ಮೀನ್ ಅವ್ರಿಗೆ ಪೇಯ್ನ್ ಇರುತ್ತೆ, ನಡೆಯೋಕ್ಕಾಗಲ್ಲ, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಈ ಥರ ಪೇಯ್ನ್ ಇರುವಂಥ ಪೇಷಂಟ್ಸ್ಗಳು ಬರೋದು. ಸೊ ಅವ್ರಿಗೆ ನಾವು ಎಕ್ಸಸೈಸ್ ಕೊಡೋಕ್ಕಾಗೋದಿಲ್ಲ. ಈ ಟೈಮಲ್ಲಿ ಡಯಟ್, ಊಟ ತಿಂಡಿ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಗ್ರೇಟ್. ಆರೋಗ್ಯವಂತ ಆಹಾರ ಅಥವಾ ಆರೋಗ್ಯವಂತ ಮನುಷ್ಯ, ಒಂದು ಹುಡುಗ ಇರಲಿ, ಹುಡುಗ ಇರಲಿ, ಅಥವಾ ಏಜ್ ಏನು ಬೇಕಾದ್ರೂ ಇರಲಿ, ಏನನ್ನ ತಿನ್ನಬಾರ್ದು ಹೇಳಿ ಫಸ್ಟ್ ಆಫ್ ಆಲ್? ನಾಟ್ ಬಿ ಇಟ್. ಆರೋಗ್ಯವಂತಕರ, ನೀವು ಆರೋಗ್ಯವಾಗಿ ಇರಬೇಕು, ನಿಮ್ಮ ಆರೋಗ್ಯ ನೀವು ಮೇಂಟೈನ್ ಮಾಡಬೇಕು ಅಂತಂದರೆ ಪ್ಯಾಕ್ಡ್ ಐಟಮ್ಸ್ ತಿನ್ನಬೇಡಿ. ಯಾವುದು ನಿಮಗೆ ಸಿಗುತ್ತೆ ಪ್ಯಾಕ್ ಮಾಡಿ ಕೊಟ್ಟಿರೋ ಅಂಥದ್ದು ಇದನ್ನು ತಗೋಬೇಡಿ. ಸ್ವೀಟ್ಸ್ ಬೇಡ. ಓಕೆ, ಸ್ವೀಟ್ಸಲ್ಲಿ ನಾನು ಹೇಳ್ತಾ ಇರೋದು, ಯಾವತ್ತೋ ಒಂದಿನ ಕೊಬ್ಬರಿ ಮಿಠಾಯಿ ತಿನ್ನಬೇಕು, ಯಾವತ್ತೋ ಒಂದಿನ ಜಿಲೇಬಿ ತಿನ್ನಬೇಕು ಅನ್ಸುತ್ತೆ, ಅದನ್ನು ಬೇಡ ಅಂತಿಲ್ಲ. ಪ್ರತಿ ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅಂತಿರತ್ತೆ, ಅದು ಬೇಡ. ಹೌದಾ? ಓಕೆ, ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಮೈಸೂರು ಪಾಕ್ ಇಷ್ಟ, ದಿನ 2 ತಿಂತೀನಿ. ಮಾಡಬಾರ್ದು, ಅದೇ ಮಾಡಬಾರ್ದು, ಅಗತ್ಯಕತೆ ಇಲ್ಲ. ಆ್ಯಂಡ್ ಈಸಿಯೆಸ್ಟ್ ಸಜೆಷನ್ ಕೊಡಬೇಕು ಅಂದರೆ ಫಾರ್ಮ್ ಟು ಟೇಬಲ್. ಅದರ ಅರ್ಥ ಯಾವಾಗ ಉತ್ತಿ ಬೆಳೆದು ಮಾಡಿರ್ತಾರೆ ಅದರಿಂದ ಡೈರೆಕ್ಟಾಗಿ ಟೇಬಲ್ಗೆ ಬರಬೇಕು. ಪ್ರಾಸೆಸಿಂಗ್ ಮಧ್ಯದಲ್ಲಿ ಇರೋ ತುಂಬ ಪ್ರಾಸೆಸಿಂಗ್ ಕಟ್ಟಾದಷ್ಟು ಆ ಫುಡ್ ನಿಮಗೆ ಒಳ್ಳೆಯದು. ಸೊ ಹಣ್ಣುಗಳು, ತರಕಾರಿಗಳು ಡೈರೆಕ್ಟಾಗಿ ಫಾರ್ಮ್ ಟು ಟೇಬಲ್, ಫಾರ್ಮ್ ಟು ಬಾಯಿ. ಸೊ ದಿಸ್ ಇಸ್ ಮೋರ್ ಹೆಲ್ದಿಯರ್. ಯಾವುದು ಪ್ರಾಸೆಸಿಂಗ್ ಹೋಗುತ್ತೆ, ಮೈದಾ ತುಂಬ ಪ್ರಾಸೆಸ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಆ್ಯಂಡ್ ಈ ಬೇಕ್ರಿ ಐಟಮ್ಗಳು ಎಲ್ಲ ಮೈದಾಯಿಂದ ಮಾಡಿರ್ತಾರೆ, ಸೊ ತುಂಬ ಪ್ರಾಸೆಸಿಂಗ್ ಆಗಿರುತ್ತೆ. ಫ್ರೈಡ್ ಐಟಮ್ಸ್, ಎಣ್ಣೆಯಲ್ಲಿ ಕರೆದಿರೋವಂಥ ಪದಾರ್ಥಗಳು, ಇದು ತುಂಬ ಪ್ರಾಸೆಸಿಂಗ್ ಆಗಿರುತ್ತೆ. ಪ್ಯಾಕ್ಡ್ ಫುಡ್ಸ್ ಆ್ಯಂಡ್ ಜ್ಯೂಸ್ಗಳು, ಜ್ಯೂಸಸ್ ಸಿಗುತ್ತಲ್ಲ, ಪ್ಯಾಕ್ಡ್ ಜ್ಯೂಸಸ್, ಯಾವುದು ನಮಗೆ ಬೇಕ್ರಿಯಲ್ಲಿ, ಸೂಪರ್ ಮಾರ್ಕೆಟ್, ಪ್ರಿಸರ್ವೇಟಿವ್ಸ್ ಇರುತ್ತೆ, ಅಡಿಟಿವ್ಸ್ ಇರುತ್ತೆ. ಆಲ್ ದೀಸ್ ಆರ್ ನಾಟ್ ಸಮಥಿಂಗ್ ದಟ್ ಯುವರ್ ಬಾಡಿ ಕ್ಯಾನ್ ಡೈಜೆಸ್ಟ್. ನಿಮ್ಮ ಬಾಡಿ ಇದು ಯಾವುದನ್ನು ಡೈಜೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ಕೊಬ್ಬಿನ ಅಂಶ ಆಗಿ ಕನ್ವರ್ಟ್ ಆಗುತ್ತೆ. ಈಸಿಯಾಗಿ ಹೇಳಬೇಕಂದ್ರೆ ಇದು ನಿಮ್ಮ ದುಡ್ಡು ಥರ ಸರ್. ಸೊ 10,000 ರೂಪಾಯಿ ನಿಮ್ಗೆ ತಿಂಗಳಿಗೆ ಬೇಕು. ಅಕಸ್ಮಾತ್ ನಾ 20,000 ಕೊಟ್ಟರೆ ಏನು ಮಾಡ್ತೀರಾ? ಎಕ್ಸ್ಟ್ರಾ ಜೋಬಲ್ಲಿ 10,000 ರೂಪಾಯಿ ಜೋಬ್ಗೆ ಹೋಗುತ್ತೆ, ಇಲ್ಲ ಬ್ಯಾಂಕ್ಗೆ ಹೋಗುತ್ತೆ. ಕರೆಕ್ಟ್. ಸೇಮ್ 10,000 ರೂಪಾಯಿ ನನ್ನ ಬಾಡಿಗೆ ಬೇಕು. ನಾ 20,000 ತಿಂದರೆ ಏನಾಗುತ್ತೆ? ಉಳ್ಕೊಳ್ಳೋದು 10,000 ಇಲ್ಲಿ ಉಳ್ಕೊಳ್ಳುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟೇ. ಸೊ ನಾನೇನು ಹೇಳ್ಕೊಡ್ತೀನಿ, 10,000 ಹೇಗೆ ತಿನ್ನೋದು ಹೇಳ್ಕೊಡ್ತೀನಿ ಅಷ್ಟೇ. ವಾವ್, ಗ್ರೇಟ್. ಸುಮ್ಮನೆ ಕೇಳೋದು ಭಾಳ ಜನ ಬಹುಶಃ ಕಾಮೆಂಟ್ ಹಾಂ ಆಗ್ತದೆ. ಸರ್. ಆಕ್ಚುಲಿ ವಾಟ್ ಇಸ್ ಯುವರ್ ಡಯಟ್ ಪ್ಲಾನ್? ನನ್ನ ಡಯಟ್ ಪ್ಲಾನ್ಸು ನೋಡಿ ಮೇಡಮ್, ವಯಸ್ಸು 30. ಮೇಡಮ್ ತೂಕ ನಿಂತ್ಕೊಳ್ಳಿ, ಎಷ್ಟಿದೆ ನೋಡಿದ್ರಿ? 47. ನೀವು ಹಿಡ್ಕೊಳ್ಳಿ, ಮಿಷಿನ್ ಹೇಳ್ತೀನಿ. ನಾ ಹಿಡ್ಕೊಳ್ಳ. ಎಸ್, ನಿಮ್ಮ ಫ್ಯಾಟ್ ಎಷ್ಟಿದೆ ನೋಡೋಣ ಇವತ್ತು. ನನ್ನ ಏಜ್ ಮಿಷನ್ ಪ್ರಕಾರ 30 ಸರ್. ಐ ಮೀನ್ ನನ್ನ ಏಜ್ ಮಿಷನ್ ಪ್ರಕಾರ 20 ಸರ್. 20? ಬಟ್ ಆ್ಯಕ್ಚುಲಿ 30. ಆರ್ ಶೂರ್? ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ಲಾ? ಇಟ್ಕೊಳ್ಳಿ. ಇಲ್ಲಿ ಬಂದಿರೋ ರೀಡಿಂಗ್ಸ್ ಪ್ರಕಾರ ನನ್ನ ತೂಕದಲ್ಲಿ ಬರೀ 16 ಕೊಬ್ಬಿನ ಅಂಶ ಇದೆ. ಬಟ್ ಸ್ಟ್ಯಾಂಡರ್ಡ್ ಎಷ್ಟು ಗೊತ್ತಾ? ಸ್ಟ್ಯಾಂಡರ್ಡ್ ಅಷ್ಟು ಇದೆ. 10 ರಿಂದ 16 ಇರಬೇಕು. 16 ಇದೆ. 10 ರಿಂದ 16. ಮಸಲ್ ಹೆಂಗಿದೆ? ಮಸಲ್ ತೋರಿಸಿ. ಮಸಲ್ಸ್ ಇಸ್ 28. 30 ರಿಂದ 40ಕ್ಕೆ ಇರಬೇಕು. 28 ಮಸಲಲ್ಲಿ ಇದೆ. 28 ಇದೆ. ಸೊ ಇಟ್ ಇಸ್ ಆಲ್ಸೋ ಕರೆಕ್ಟ್ ಇದ್ದೀರಾ. ಆ್ಯಂಡ್ ನಾ ಹೇಳ್ದಂಗೆ ಇದು ವಿಸರಲ್ ಫ್ಯಾಟ್, ಹೊಟ್ಟೆ ಸುತ್ತದ ಕೊಬ್ಬಿನ ಅಂಶ. ಸೊ ಇದು ನಿಮ್ಮ ಕೇಸಲ್ಲಿ ಈಗ ನಾನು ತೋರಿಸ್ದಂಗ ನಿಮ್ದು 18 ಇತ್ತು, ನಿಮ್ದು 6 ಇದೆ. 6 ಇದೆ. ಅವ್ರಿಗಿನ 3 ಇದೆ ನಮ್ಗೆ. ಎನಿ ಹಾವ್ ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಆಗೋಕ್ಕೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ. ನಿಮ್ಮ ವೆಯ್ಟ್ ಲಾಸ್ ಆಗ್ತಿರೋ ಹಾಗೆ ಪ್ರತಿ 15 ದಿನಕ್ಕೊಂದ್ಸಲ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡೋಕ್ಕೆ ಏನು ಕಮ್ಮಿ ಆಗ್ತಾ ಇದೆ, ಏನು ಜಾಸ್ತಿ ಆಗ್ತಾ ಇದೆ. ಕೊಬ್ಬಿನ ಅಂಶ ಕಮ್ಮಿ ಆಗ್ತಿದೆಯಾ, ಮಾಂಸ ಕಮ್ಮಿ ಆಗ್ತಾ ಇದೆಯಾ. ಆ್ಯಂಡ್ BMR ಅಂತೀವಿ, ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್. ನಾ ಜೀವಂತವಾಗಿರೋಕ್ಕೆ ನನ್ನ ಬಾಡಿ ಒಂದಷ್ಟು ಕ್ಯಾಲರೀಸ್ ಬರ್ನ್ ಮಾಡುತ್ತೆ. ನಾ ಮಾತಾಡ್ತಾ ಇದ್ದೀನಿ, ನಂಗೆ ಶಕ್ತಿ ಬೇಕು. ನಾ ಕಣ್ಣು ಮಿಟಕ್ಸ್ತೀನಿ, ನಂಗೆ ಶಕ್ತಿ ಬೇಕು. ಇದೆಲ್ಲ ಅದಕ್ಕೂ ಒಂದು ಮಿನಿಮಮ್ ಶಕ್ತಿ ಬಾಡಿಯಲ್ಲಿ ಬೇಕಿರುತ್ತೆ.
ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಡಯಟ್ ಪ್ಲ್ಯಾನ್ ಕೊಡ್ತೀವಿ. ಸೊ ಅಲ್ಲ ಜನ ತುಂಬ ಕುತೂಹಲ ಇರೋದು, ವಾಟ್ ಇಸ್ ಯುವರ್ ಡಯಟ್ ಪ್ಲ್ಯಾನ್? ನನ್ನ ಡಯಟ್ ಪ್ಲ್ಯಾನ್ ಓಕೆ. ಸೊ ಬೆಳಗ್ಗೆ ನಾನು ಎದ್ದೇಳೋದು ಅರೌಂಡ್ 6 ಗಂಟೆ. ಸೊ ಎದ್ದು ನಂದು ಎಕ್ಸಸೈಸ್ ಇರುತ್ತೆ ಫಾರ್ 30 ಮಿನಿಟ್ಸ್. ಅರ್ಧ ಗಂಟೆ ಅಷ್ಟೇ ಎಕ್ಸಸೈಸ್? ಅರ್ಧ ಗಂಟೆ ಅಷ್ಟೇ. ರನ್ನಿಂಗ್ ಮಾಡ್ತೀರಾ? ಡಿಪೆಂಡ್ಸ್. ನಾನು ಮನೆ ಇಂಡೋರ್ ಇಲ್ಲ. ಸೊ ಒಂದೊಂದು ದಿನ ರನ್ನಿಂಗ್ ಇರುತ್ತೆ, ಒಂದಿನ ವರ್ಕೌಟ್ ಇರುತ್ತೆ, ಒಂದಿನ ಬ್ಯಾಡ್ಮಿಂಟನ್ ಇರುತ್ತೆ, ಸ್ಕ್ವಾಶ್ ಆಡ್ತೀನಿ, ಒಂದಿನ ಸ್ಕ್ವಾಶ್ ಇರುತ್ತೆ, ಇಲ್ಲ ಟೇಬಲ್ ಟೆನ್ನಿಸ್ ಆಡ್ತೀನಿ. ಸೊ ಒಂದೊಂದು ದಿನ ಒಂದೊಂದು ಥರ ಎಕ್ಸಸೈಸ್ ಮಾಡ್ತೀನಿ. ಅರ್ಧ ಗಂಟೆ ಮಾಡ್ತೀನಿ. ಬೆಳಗ್ಗೆ ಟೈಮ್ ಇರಲ್ಲ, ಕೆಲಸಗಳಿರುತ್ತೆ. ದೆನ್ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ಪ್ರೋಟೀನ್ ರಿಚ್. ಸೊ ಪ್ರೋಟೀನ್ ಜಾಸ್ತಿ ಇಡ್ತೀನಿ ನನ್ನ ಬ್ರೇಕ್ಫಾಸ್ಟಲ್ಲಿ. ಅಂದರೆ ಇಲ್ಲ ಮೊಟ್ಟೆಗಳಿರುತ್ತೆ, ಇಲ್ಲ ಸ್ಪ್ರೌಟ್ಸ್. ಯಾವತ್ತಾರು ವೆಜಿಟೇರಿಯನ್ ಊಟ ಮಾಡಬೇಕು ಅಂದರೆ ಮೊಳಕೆ ಕಾಳಿರುತ್ತೆ, ಬೇಳೆಯಲ್ಲಿ ಮಾಡಿರೋ ಅಂಥದ್ದು ಇರುತ್ತೆ, ಇಲ್ಲ ಮೊಟ್ಟೆ ಅಂಶ ಇರುತ್ತೆ. ಇದು ನನ್ನ ಪ್ರೋಟೀನ್ ಫಾರ್ ದ ಮಾರ್ನಿಂಗ್. 2 ವಿತ್ ಯೆಲ್ಲೋ. ಯಾರು ವೆಯ್ಟ್ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಅವರು ಯೆಲ್ಲೋ ಬೇಡ, ನಾನು ಕಮ್ಮಿ ಮಾಡ್ತಾ ಇಲ್ಲ. ಸೊ ಐ ನೀಡ್ ಟು ಮೇಂಟೈನ್. ಎಲ್ಲೋ ತಿನ್ನಬಾರ್ದು ಅಂತಲ್ಲ ಸರ್, ಎಲ್ಲೋ ತುಂಬ ಒಳ್ಳೆಯದು, ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಇರುತ್ತೆ, ಬಟ್ ಸ್ವಲ್ಪ ಕೊಬ್ಬಿನಾಂಶ ಕೂಡ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಬೇಡ, ಮಿಕ್ಕಿದವ್ರು ತಗೊಳ್ಳೇಬೇಕು. 2 ಮೊಟ್ಟೆ ಇಲ್ಲ ಮೊಳಕೆ ಕಾಳು ಇದೆಲ್ಲ ತಗೊಳ್ಳೋದು, ಉಪ್ಪಿಟ್ಟು, ಕೇಸರಿ ಬಾತು, ಚಿತ್ರಾನ್ನ, ನಾನು ತಗೊಳ್ಳೋದಿಲ್ಲ. ನನ್ನ ಅನ್ನ ಯೂಶಲಿ ಮಧ್ಯಾಹ್ನ ಹೊತ್ತಿರುತ್ತೆ. ಮೇಡಮ್ ಬೆಳಗ್ಗೆ ಬರೀ 2 ಮೊಟ್ಟೆ ಜೊತೆಗೆ 1 ಬೌಲ್ ಮೊಳಕೆ ಕಾಳು ಅಷ್ಟೇ. ಸೊ ನನ್ನ ತೂಕಕ್ಕೆ ಅಷ್ಟು ಸಾಕು, ನನ್ನ ವೆಯ್ಟಿಗೆ, ನನ್ನ BMR, ನನ್ನ ಮೆಟಬಾಲಿಸಮ್ಗೆ ಅಷ್ಟು ಸಾಕು. ಸೊ ನಿಮಗೆ ಕೊಡ್ಬೇಕಾದ್ರೆ ನಾನು ಅದ್ರ ಜೊತೆಗೆ 1 ಚಪಾತಿ 2 ದೋಸೆ ಇಟ್ಟಿರ್ತೀನಿ. ಓಕೆ. ದೆನ್ ಟಾಕಿಂಗ್ ಅಬೌಟ್ ಲಂಚ್, ಮಧ್ಯಾಹ್ನ ಊಟದಲ್ಲಿ ಅನ್ನ, ಬಿಕಾಸ್ ಅನ್ನ ನಮ್ಮ ಸ್ಟೇಪಲ್, ಮನೆಯಲ್ಲೆಲ್ಲ ಅನ್ನ ತಿನ್ನೋದು. ಸೊ ನಾ ಯಾವತ್ತೂ ಅನ್ನ ಬಿಡಿ ಅಂತ ಹೇಳಲ್ಲ, ಅನ್ನ ಇರಬೇಕು ಊಟದಲ್ಲಿ, ಬಟ್ ಕ್ವಾಂಟಿಟಿ ನೀವು ಮ್ಯಾನೇಜ್ ಮಾಡಬೇಕು. ನನ್ನ ರೂಲ್ ಏನು, ಎಷ್ಟು ಅನ್ನ ತೊಗೊಂಡಿರ್ತೀರ ಅಷ್ಟೇ ಪಲ್ಯ ಇರಬೇಕು. ಓಕೆ. ಸೊ ಅಲ್ಲಿ ನೀವೇ ಮ್ಯಾನೇಜ್ ಮಾಡ್ಕೋತೀರ. ಅನ್ನ ಈಗ ಹಾಕ್ಕೊಂಡು ಅಲ್ಲಿ ವಾಲ್ಕೆನೋ ಮಾಡಿ ಸ್ವಲ್ಪ ಪಲ್ಯ ಹಾಕ್ಕೊಳ್ಳೋದು, ಅದಕ್ಕಿಂತ ಅನ್ನ ಎಷ್ಟು ತೊಗೊಂಡಿದ್ದೀರಾ ಅಷ್ಟೇ ಪಲ್ಯ ಇರಬೇಕು. ಓಕೆ. ದೆನ್ ಎನಿ 1 ಫ್ರೂಟ್ ಇನ್ ದ ಸ್ನ್ಯಾಕಲ್ಲಿ ಯಾವ್ದಾದ್ರು 1 ಹಣ್ಣು ಪ್ರತಿದಿನ. ಓಕೆ. ಸೀಸನ್ 4-5 ಗಂಟೆಗೆ 1 ಲೋಟ ಹಾಲು ಜೊತೆಗೆ 1 ಹಣ್ಣು. ಸೊ ಸೀಸನಲ್ ಫ್ರೂಟ್ಸ್ ಯಾವಾಗಲೂ ತೊಗೋಬೇಕು. ಆ ಸೀಸನಲ್ಲಿ ಯಾವುದು ಚೆನ್ನಾಗಿರುತ್ತೆ ಅದು ಆ ಸೀಸನ್ಗೋಸ್ಕರನೇ ಬರ್ತಾ ಇರೋದು. ಮಾವಿನ ಹಣ್ಣಾಗಲಿ, ದ್ರಾಕ್ಷಿ ಆಗಲಿ, ಸೀಬೆಕಾಯಿ, ಹಲಸಿನಣ್ಣು, ಯಾವ್ದು ಆ ಸೀಸನಲ್ಲಿ ಬರುತ್ತೆ ಅದು ತಗೊಳ್ಳಿ. ಸೀಸನಲ್ ಫ್ರೂಟ್ಸ್ ಇಲ್ಲ ಅಂದರೆ ಆಲ್ ಇಯರ್ ಫ್ರೂಟ್ಸ್ ಇರುತ್ತೆ, ಮೂಸಂಬಿ, ಕಿತ್ತಳೆ ಹಣ್ಣು, ಈ ಥರದ್ದನ್ನು, ಬಾಳೆಹಣ್ಣು. ದೆನ್ ರಾತ್ರಿ ಹೊತ್ತು ಊಟ ಆದಷ್ಟು ಬೇಗ ಮಾಡಿ. ಓಕೆ. ಮಲಗಕ್ಕಿಂತ 2 ಗಂಟೆ ಮುಂಚೆ ಊಟ ಮುಗಿಬೇಕು. ಸೊ 10 ಗಂಟೆಗೆ ಮಲ್ಕೋತೀರಾ, 8 ಗಂಟೆಗೆ ಊಟ ಮುಗಿಬೇಕು. 2 ಅವರ್ ಮುಂಚೆ. ಮೋಸ್ಟ್ ಆಫ್ ದ ಪೀಪಲ್ ಇದು ತಪ್ಪು ಮಾಡ್ತಾರೆ. ಮಲ್ಗಕ್ಕೆ 10 ನಿಮಿಷ ಮುಂಚೆ ಊಟ ಮಾಡಿ ಆಮೇಲೆ ಸೋಫಾ ಮೇಲೆ ಕೂತ್ಕೊಂಡು ಸೀರಿಯಲ್ ನೋಡಿಕೊಂಡು ನಿದ್ದೆ ಮಾಡಿ. ಸೊ ವಾಟ್ ಐ ಸಜೆಸ್ಟ್ ಇಸ್ 2 ಗಂಟೆ ಮುಂಚೆ ರಾತ್ರಿ ಊಟ ಮುಗಿಸಿ, ಮಲ್ಗಕ್ಕೆ 2 ಗಂಟೆ ಮುಂಚೆ. ಸೊ ರಾತ್ರಿ ಊಟ ಲೆಟ್ ಇಟ್ ಬಿ ಅ ಕಂಪ್ಲೀಟ್ ಮೀಲ್. 1 ಕಾರ್ಬೋಹೈಡ್ರೇಟ್, ಇಟ್ ಕ್ಯಾನ್ ಬಿ ಚಪಾತಿ, ಇಟ್ ಕ್ಯಾನ್ ಬಿ ಉಪ್ಪಿಟ್ಟು, ದೋಸೆ, ಏನಾದರೂ. 1 ಪ್ರೋಟೀನ್, ಬೇಳೆ ಇರಲಿ, ಇಲ್ಲ ಮಾಂಸ ಇರಲಿ, ಇಲ್ಲ ಯಾವುದಾದ್ರೂ ತರಕಾರಿಗಳು, ಯಾವುದಾದ್ರೂ ತರಕಾರಿಯಲ್ಲಿ ಮಾಡಿರೋ ಪಲ್ಯ ಥರ ಇರಲಿ, ಕೋಸಂಬರಿಗಳಿರಲಿ. 1 ಕೈಂಡ್ ಆಫ್ ದಾಲ್, ಕರಿ, ಸಾರು, ಸಾಂಬಾರು, ಹುಳಿ, ಈ ಥರದ್ದು ಒಂಥರ ಇರುತ್ತೆ. ಓಕೆ. ಸೊ ದ್ಯಾಟ್ ಈಸ್ ವಾಟ್ ಐ ಡು. ಒಂದೊಂದ್ಸಲ ಮುದ್ದೆ ಮೇ ಬಿ. ಸೊ ರಾತ್ರಿ ಮಲಗುವ 2 ಅವರ್ ಮೊದಲು ತಿನ್ನಬೇಕು. 2 ಅವರ್ ಮುಂಚೆ. ಆಮೇಲೆ ರನ್ನಿಂಗ್ ವಾಕಿಂಗ್ ಮಾಡಬೇಕು ಊಟ. ಹಾಂ ಸರ್, ಐ ಸಜೆಸ್ಟ್ ಯೂಶಲಿ ನಾನು ಮಾಡೋದು ಈವ್ನಿಂಗಲ್ಲಿ. ನನ್ನ ಪೇಷಂಟ್ಸಿಗೆ ಆದಷ್ಟು ರಾತ್ರಿ ಊಟ ಆದಮೇಲೆ ಅಟ್ಲೀಸ್ಟ್ 10-15 ನಿಮಿಷ ವಾಕ್ ಮಾಡಿ ಅಂತೀನಿ. ಮೋಸ್ಟ್ ಆಫ್ ದ ಮನೆ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ, ನೋ ಪ್ರಾಬ್ಲಮ್. ಬಟ್ ಈವ್ನಿಂಗಲ್ಲಿ ನಾನು ಅಟ್ಲೀಸ್ಟ್ 2 ಅವರ್ಸ್ ನನ್ನ ಎಕ್ಸಸೈಸಿಗೆ ಕೊಡ್ತೀನಿ. 2 ಅವರು? ಹಾಂ, ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ನಂದು. ಸಂಜೆ ಹೊತ್ತು, ಬಿಕಾಸ್ ಕೆಲಸ ಮುಗಿಸಿ ಹೋಗಿ ನೆಕ್ಸ್ಟ್ ಆಮೇಲೆ ಎಕ್ಸಸೈಸ್ ಮಾಡಬೇಕಲ್ಲ. 2 ಅವರ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ವಾರದಲ್ಲಿ ಅಟ್ಲೀಸ್ಟ್ 4-5 ದಿನ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದ್ರು ದಟ್ಸ್ ಅ ಗುಡ್ ಬಿಗಿನಿಂಗ್. ಸೊ ನೋವಿರೋರ್ಗೆ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಮಗೆ ಫಿಸಿಯೋಥೆರಪಿ ಇರುತ್ತೆ, ಜೊತೆಗೆ ಡಯಟೇ ಮೇನ್ ಆಗಿ ಬರುತ್ತೆ. ಗ್ರೇಟ್, ವೆರಿ ನೈಸ್. ನೋಡಿ, ಇದನ್ನು ಫಾಲೋ ಮಾಡಿ ಖಂಡಿತ ಒಳ್ಳೆ ಆರೋಗ್ಯ ಮೇಂಟೈನ್ ಆಗುತ್ತೆ. 30 ವರ್ಷ ಇದ್ರು 20 ವರ್ಷದ ಥರ ಕಾಣ್ತೀರಾ. ಗ್ರೇಟ್. ಸೊ ನಿಮ್ಮಲ್ಲಿ ಅದರ ತುಂಬ ಪೇಷಂಟ್ಸ್ ಬರ್ತಾರೆ. ಯು ಸಜೆಸ್ಟ್ ನ್ಯೂಟ್ರಿಷನ್. ಹೌದು. ಸೊ ಟೇಲರ್ ಮೇಡ್. ಕರೆಕ್ಟ್. ನನ್ನ ಹತ್ರ ಬಂದಿರೋ ಪೇಷಂಟ್ಸಲ್ಲಿ ಕೆಲವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು 150 kg ಇದ್ದವರಿದ್ದರು. ಓಕೆ. ಅವರಿಗೆ ಆಸ್ಟಿಯೋಆರ್ಥ್ರೈಟಿಸ್, ಮಂಡಿ ನೋವಿಗೆ ಬಂದಿದ್ದು. ಅವರಿಗೆ ಗ್ರೇಡ್ 3 ದಾಟಿಬಿಟ್ಟಿತ್ತು. ಸೊ ಸರ್ಜರಿ ಬೇಕೇ ಆಗುತ್ತೆ ಆ ಟೈಮಲ್ಲಿ. ಬಟ್ ಟ್ರೀಟ್ಮೆಂಟ್ ಆಗಲಿ ಸರ್ಜರಿ ಆಗಲಿ ಆ ತೂಕದವ್ರಿಗೆ ಕೊಡೋದಿಲ್ಲ, ಬಿಕಾಸ್ ಅದರದ್ದು ಸಕ್ಸಸ್ ರೇಟ್ ತುಂಬ ಕಮ್ಮಿ ಇರುತ್ತೆ. ಸೊ ಆ ಪೇಷಂಟಿಗೆ ನಾವು ಆಲ್ಮೋಸ್ಟ್ 6 ತಿಂಗಳಲ್ಲಿ 30 kg ಕಡಿಮೆ ಮಾಡಿಸಿದ್ವಿ. ಅದಾದಮೇಲೆ ಅವ್ರದ್ದು ಸರ್ಜರಿ ಕೂಡ ಆಯಿತು, ಇವಾಗ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ.
ಗ್ರೇಟ್. ಓಕೆ, ವೆರಿ ನೈಸ್. ಸೊ ಇದು ಎಲಿವೇಟ್ನ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕಥೆ ನೋಡಿ. ಎಂಥ ಒಳ್ಳೆ ಟ್ರೈನರ್ ಇದ್ದಾರೆ. ಅವರೇ ದಪ್ಪ ಇದು ನೀವೆಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಬರೋ ಸಣ್ಣ ಆಗಿ ಅಂದರೆ ನಗು ಬರುತ್ತೆ, ಹಾಸ್ಯಾಸ್ಪದ. ಬಟ್ ಅವರೇ ಹೇಗಿದ್ದಾರೆ ನೋಡಿ. ಸೊ ನನ್ನ ಸಹೋದರಿಗೆ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್ ಪುಟ್ಟಿನಿಗೆ. ಸೊ ನೀವು ತುಂಬ ನಂಬಿಕೆ ಇಟ್ಟು ಬರಬೇಕಾಗಿರೋಂಥ ಕ್ಲಿನಿಕ್ ಎಲಿವೇಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್. ಬನ್ನಿ. ಆರೋಗ್ಯ ಭಾಗ್ಯ. ಎಷ್ಟೇ ಕೋಟಿ ದುಡ್ಡಿದ್ರು ಕೂಡ ಆರೋಗ್ಯ ಕೊಂಡ್ಕೊಳಕ್ಕಾಗಲ್ಲ. ಸೊ ಆರೋಗ್ಯನ ಮೇಂಟೈನ್ ಮಾಡೋಣ. ದೇವರು ಒಂದು ಒಳ್ಳೆ ಆರೋಗ್ಯ ಕೊಟ್ಟರು ಇಂಡಿಯನ್ಸಿಗೆ. ಮೇಂಟೈನ್ ಮಾಡೋಣ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.